ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬ್ಯಾಂಕ್ ನಲ್ಲಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿಯ ಒಂದು ಜಾರಿಯಾಗಿದೆ. ಈ ನೇಮಕಾತಿಯ ಕುರಿತಾದ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ ಸ್ನೇಹಿತರೆ. ಬನ್ನಿ, ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ಯಾವ್ಯಾವ ಹುದ್ದೆಗಳನ್ನ ತುಂಬಿಕೊಂತಾ ಇದ್ದಾರೆ, ಆಮೇಲೆ ಎಷ್ಟು ತುಂಬಿಕೊಂತಾ ಇದ್ದಾರೆ, ಅವರ ವೇತನ ಶ್ರೇಣಿ ಏನು, ಆಮೇಲೆ ಅಭ್ಯರ್ಥಿಗಳಿಗೆ ಬೇಕಾದಂತಹ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ. ಹಾಗೆ ನಾವು ಹಾಕ್ತಕ್ಕಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಕೆನರಾ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ನ ಒಂದು ಕೂಡ್ಬಿಟ್ಟು ಒಂದು ಆನ್ಲೈನ್ ಅಪ್ಲಿಕೇಶನ್ ಅಭ್ಯರ್ಥಿಗಳಿಂದ ಇಲ್ಲಿ ಕರೆದಿದ್ದಾರೆ. ಸೊ ಅಪ್ಲಿಕೇಶನ್ ಕರೆದಂತಹ ದಿನಾಂಕ ಬಂದ್ಬಿಟ್ಟು 25/11/2020 ಅಂತ ಕೊಟ್ಟಾರ. ಇನ್ನು ಕೊನೆ ದಿನಾಂಕ ಬಂದ್ಬಿಟ್ಟು 15/2/2020. ಇದಕ್ಕೆ ಎಕ್ಸಾಮಿನೇಷನ್ ಕೂಡ ಅವ್ರು ನಡೆಸ್ತಾರೆ. ಅದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಅಥವಾ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇರಬಹುದು ಅಂತ ಅವರು ಇಲ್ಲಿ ಅಧಿಸೂಚನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ, ಯಾವ್ಯಾವ ಹುದ್ದೆಯನ್ನ ಇಲ್ಲಿ ತುಂಬಿಕೊಂತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಒಂದನೇ ಹುದ್ದೆ ಬಂದ್ಬಿಟ್ಟು ಬ್ಯಾಕಪ್ ಅಡ್ಮಿನಿಸ್ಟ್ರೇಟರ್ ಅಂತ. ಇವರಿಗೆ ಒಂದು ಪೇ ಸ್ಕೇಲು ಸೊ JMGS 1 ಇದರಲ್ಲಿ ಏನಿದೆಯಲ್ಲ ಅದ್ರ ಪ್ರಕಾರವಾಗಿ ನಿಮ್ಮ ವೇತನವನ್ನ ನೀಡ್ತಾರ. ಏಜ್ ಲಿಮಿಟ್ ನಿಮ್ದು ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ OBC ಲಿ ಒಂದು ಹುದ್ದೆಯನ್ನು ತುಂಬಿಕೊಂತಾ ಇದ್ದು, UR ಅಲ್ಲಿ 3 ಹುದ್ದೆ, ಒಟ್ಟಾಗಿ 4 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ. ಅದೇ ರೀತಿಯಾಗಿ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಪೋರ್ಟ್ ಅಂಡ್ ಲೋಡ್ ಸ್ಪೆಷಲಿಸ್ಟ್ ಏನಿದಾರಲ್ಲ ಅವರಿಗೆ ಸೇಮ್ ಏಜ್ ಲಿಮಿಟ್ ಇದೆ. OBC ಅಲ್ಲಿ 1, UR ಅಲ್ಲಿ 4, ಒಟ್ಟಾಗಿ 5 ಹುದ್ದೆಗಳು. ಅದೇ ರೀತಿಯಾಗಿ BI ಸ್ಪೆಷಲಿಸ್ಟ್ ಅಂತ ತುಂಬಿಕೊಂತಾ ಇದ್ದು, ಇವರಿಗೆ OBC ಅಲ್ಲಿ 1, UR ಅಲ್ಲಿ 4, ಒಟ್ಟಾಗಿ 5 ಹುದ್ದೆಗಳು. ಅದೇ ರೀತಿಯಾಗಿ ಆಂಟಿ ವೈರಸ್ ಅಡ್ಮಿನಿಸ್ಟ್ರೇಟರ್ ಅಂತ ಹುದ್ದೆಯನ್ನು ತುಂಬಿಕೊತಾ ಇದ್ದಾರೆ. OBC ಅಲ್ಲಿ 1, UR ಅಲ್ಲಿ 4, ಒಟ್ಟಾಗಿ 5 ಹುದ್ದೆ. ಜೊತೆಗೆ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಂತ ಹುದ್ದೆಯನ್ನು ತುಂಬಿಕೊಂತಾ ಇದ್ದು, ಈ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಲ್ಲಿ UR ಅಲ್ಲಿ SC ಅಲ್ಲಿ 1 ತುಂಬಿಕೊಂತಾ ಇದ್ದಾರೆ. ಸೊ SC ಅಲ್ಲಿ 1 ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಲ್ಲಿ SC ಅಲ್ಲಿ 1, OBC ಅಲ್ಲಿ 2, EWS ಅಲ್ಲಿ 1, 6, UR ಅಲ್ಲಿ ಟೋಟಲ್ ಆಗಿ 10 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ. ಅದೇ ರೀತಿಯಾಗಿ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಲ್ಲಿ 12 ಹುದ್ದೆಗಳು, ಡೆವಲಪರ್ ಅಲ್ಲಿ 25 ಹುದ್ದೆಗಳು, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಲ್ಲಿ 21 ಹುದ್ದೆಗಳು, SOC ಅನಲಿಸ್ಟ್ ಅಲ್ಲಿ 4 ಹುದ್ದೆಗಳನ್ನು ತುಂಬಿಕೊಂತಾ ಇದ್ದಾರೆ. ಜೊತೆಗೆ ಮ್ಯಾನೇಜರ್ ಲಾ ಅಲ್ಲಿ 43 ಹುದ್ದೆಗಳನ್ನು ತುಂಬಿಕೊತಾ ಇದ್ದಾರೆ. ಕಾಸ್ಟ್ ಅಕೌಂಟೆಂಟ್ ಇವರಿಗೆ ಇಲ್ಲಿ 1 ಹುದ್ದೆಯನ್ನು ತುಂಬಿಕೊಂತಾ ಇದ್ದು, ಚಾರ್ಟೆಡ್ ಅಕೌಂಟೆಂಟ್ ಇವರಿಗೆ 20 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ. ಮ್ಯಾನೇಜರ್ ಫೈನಾನ್ಸ್ ಅಲ್ಲಿ 21 ಹುದ್ದೆಗಳು, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅನಲಿಸ್ಟ್ ಇವರಿಗೆ 4 ಹುದ್ದೆಗಳು, ಎಥಿಕಲ್ ಹ್ಯಾಕರ್ಸ್ ಅಂಡ್ ಪೆನೆಟ್ರೇಷನ್ ಟೆಸ್ಟರ್ಸ್ ಏನಿದೆಯಲ್ಲ ಇಲ್ಲಿ 2 ಹುದ್ದೆಗಳು, ಸೈಬರ್ ಫೋರೆನ್ಸಿಕ್ ಅನಲಿಸ್ಟ್ 2 ಹುದ್ದೆಗಳು, ಡೇಟಾ ಮೈನಿಂಗ್ ಎಕ್ಸ್ಪರ್ಟ್ 2 ಹುದ್ದೆಗಳು, OFSAA ಅಡ್ಮಿನಿಸ್ಟ್ರೇಟರ್ 2 ಹುದ್ದೆಗಳು, OFSS ಟೆಕ್ನೋ ಫಂಕ್ಷನಲ್ ಇಲ್ಲಿ 5 ಹುದ್ದೆಗಳು, ಬೇಸ್ 24 ಅಡ್ಮಿನಿಸ್ಟ್ರೇಟರ್ 2 ಹುದ್ದೆಗಳು, ಜೊತೆಯಾಗಿ ಸ್ಟೋರೇಜ್ ಅಡ್ಮಿನಿಸ್ಟ್ರೇಟರ್ 4 ಹುದ್ದೆಗಳನ್ನ ಇಲ್ಲಿ ತುಂಬಿಕೊಂತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಮಿಡಲ್ ವೇರ್ ಅಡ್ಮಿನಿಸ್ಟ್ರೇಟರ್ ಇಲ್ಲಿ 5 ಹುದ್ದೆಗಳು, ಡೇಟಾ ಅನಲಿಸ್ಟ್ 2 ಹುದ್ದೆಗಳು. ಅದೇ ರೀತಿಯಾಗಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಮ್ಯಾನೇಜರ್ ಇವರಿಗೆ ಏಜ್ MMGS 2 ಸ್ಕೇಲ್ ಅಲ್ಲಿ ನಿಮ್ದು ಪೇಮೆಂಟ್ ಇರುತ್ತೆ. ಸೊ ಏಜ್ ಲಿಮಿಟ್ 22 ಮಿನಿಮಮ್, ಮ್ಯಾಕ್ಸಿಮಮ್ 35 ವರ್ಷ ಇದೆ. ಟೋಟಲ್ 13 ಹುದ್ದೆಗಳನ್ನು ತುಂಬಿಕೊತಾ ಇದ್ದಾರೆ. ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ ಇವರಿಗೆ MMGS 3 ಸ್ಕೇಲ್ ಅನ್ನ ನೀಡ್ತಾ ಇದ್ದು, ಮಿನಿಮಮ್ ಏಜ್ ಲಿಮಿಟ್ 25 ವರ್ಷ, ಮ್ಯಾಕ್ಸಿಮಮ್ 38 ವರ್ಷ. ಇಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 1 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ BE BTech ಆಮೇಲೆ MTech ಅನ್ನ ಇಲ್ಲಿ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಅದನ್ನೇ ಕೇಳಿದ್ದಾರೆ. BE BTech ಇವೆಲ್ಲ ಅವರು ಕೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಕೊಬಹುದು. ಈ ನೋಟಿಫಿಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ನೋಡ್ಕೊಂಡ್ಬಿಟ್ಟು ನೀವು ಎಲಿಜಿಬಲ್ ಇದೀರೋ ಇಲ್ಲೋ ಅದನ್ನ ಚೆಕ್ ಮಾಡ್ಕೊಬಹುದು. ಇನ್ನ ಸ್ಯಾಲರಿ ನೋಡೋದಾದ್ರೆ ಈ JMGS 1 ಅವರಿಗೆ 23,700 ರಿಂದ ಇನ್ಕ್ರಿಮೆಂಟ್ ಆಗ್ತಾ ಕೊನೆಗೆ 42,020 ನಿಮ್ದು ವೇತನ ಇರುತ್ತೆ ಪ್ರತಿ ತಿಂಗಳು. MMGS 2 ದವರಿಗೆ ಈ ಪೇ ಸ್ಕೇಲ್ ಏನಿದೆ ಅಂದ್ರೆ 31,705 ರಿಂದ 45,950 ನಿಮ್ದು ಪ್ರತಿ ತಿಂಗಳು ವೇತನ ಇರುತ್ತೆ. MMGS 3 ಅಂದ್ರೆ ಸೀನಿಯರ್ ಮ್ಯಾನೇಜರ್ ಏನಿದೆಯಲ್ಲ, ಸೊ ಆ ಪೋಸ್ಟ್ ಗೆ 42,020 ರಿಂದ 51,450 ನಿಮ್ಗೆ ವೇತನವನ್ನ ನೀಡ್ತಾರೆ. ಜೊತೆಗೆ ನಿಮ್ಗೆ ಅದರ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ. ಡಿಯರೆನ್ಸ್ ಅಲೌನ್ಸ್
ಆಮೇಲೆ ಮೆಡಿಕಲ್ ಏಡ್. ಸೊ ಇದ್ರ ಯಾವ ಪ್ಲೇಸ್ ಗೆ ನಿಮ್ಗೆ ಪೋಸ್ಟಿಂಗ್ ಮಾಡ್ತಾರ ಅದ್ರ ಡಿಪೆಂಡೆನ್ಸ್ ಆಗಿ ಸೊ ಬ್ಯಾಂಕ್ ರೂಲ್ಸ್ ಏನಿದಾವಲ್ಲ ಅದ್ರ ಪ್ರಕಾರ ನಿಮ್ಗ ಸಂಬಳದ ಜೊತೆಗೆ ಈ ಫೆಸಿಲಿಟೀಸ್ ಕೂಡ ಅವರು ನೀಡ್ತಾ ಇದ್ದಾರೆ. ಇನ್ನ ರಿಲ್ಯಾಕ್ಸೇಷನ್ ಕೂಡ ನೀಡಿದ್ದಾರೆ. ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಇದರಲ್ಲಿ ಅಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಬರ್ತಕ್ಕಂಥ ನಾನ್ ಕ್ರಿಮಿ ಲೇಯರ್ ಅಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗೆ 3 ವರ್ಷ, ಅದೇ ರೀತಿಯಾಗಿ ಡಿಸಬಿಲಿಟೀಸ್ ಇದ್ದವರಿಗೆ 10 ವರ್ಷ, ಆಮೇಲೆ ಏನು ಪರ್ಸನ್ ಅಫೆಕ್ಟೆಡ್ ಬೈ 1984 ಇದರಲ್ಲಿ ಇದ್ದವರಿಗೆ 5 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಈ ತರ ಏನಾದ್ರು ಇದ್ರೆ ಅವರಿಗೆ 5 ವರ್ಷ ಇಲ್ಲಿ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ನಾವು ನೋಡಬಹುದು. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ SC ST PWD ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 100 ವರ್ಷ ಪ್ಲಸ್ ಇನ್ನು GST ಏನಿದೆ ಎಲ್ಲ ಚಾರ್ಜಸ್ ಅದ್ರ ಜೊತೆಗೆ ಅಸ್ನೂ ಕೂಡ ನೀವು ತುಂಬಬೇಕು. ಉಳಿದಂತಹ ಅಭ್ಯರ್ಥಿಗಳಿಗೆ 600 ರೂಪಾಯಿ ಒಂದು ಅರ್ಜಿ ಶುಲ್ಕ ಇದ್ದು ಜೊತೆಗೆ GST ಏನ್ ಚಾರ್ಜಸ್ ಬೀಳುತ್ತಲ್ಲ ಅದನ್ನು ಕೂಡ ನೀವು ಭರಿಸಬೇಕು. ಇನ್ನು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ನೀವು ಭರಿಸಬೇಕಾಗುತ್ತಾ. ಅದನ್ನ ಎಲ್ಲಿ ಅಂದ್ರೆ ವೆಬ್ಸೈಟ್ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ www.canarabank.com ಗೆ ಹೋಗ್ಬಿಟ್ಟು ಅಲ್ಲಿ ಕರಿಯರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ 2/2020 ಏನಿದೆ ಇಲ್ಲ ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಭರಿಸಬಹುದು. ಅಲ್ಲಿ ನೀಡತಕ್ಕಂತ ಎಲ್ಲಾ ಮಾಹಿತಿಗಳು ನಿಮ್ದು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಸ್ಕ್ಯಾನ್ ಮಾಡಿದಂತಹ ಒಂದು ಫೋಟೋಗ್ರಾಫ್ಸ್ ಮತ್ತೆ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕಾಗತ್ತಾ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಬೇಕಾಗತ್ತಾ. ಸೊ ಅದೇ ರೀತಿಯಾಗಿ ಅದರ್ ಏನಿದಾವಲ್ಲ ಡಾಕ್ಯುಮೆಂಟ್ಸ್ ಗಳು ಅವನು ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಜೊತೆಗೆ ಸೇವ್ ಮಾಡಿ ಇಟ್ಕೊಂಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ರಿಕ್ರೂಟ್ಮೆಂಟ್ ಗೆ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಅಂದ್ರೆ ಆನ್ಲೈನ್ ಮೂಲಕ ಎಕ್ಸಾಮಿನೇಷನ್ ನೀವು ಬರೀಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಸಬ್ಜೆಕ್ಟ್ ಏನಿದೆ ಅಂದ್ರೆ ನಿಮ್ದು ನಾಲೆಜ್ ಏನು ಪ್ರೊಫೆಷನಲ್ ನಾಲೆಜ್ ಮೇಲೆ ಒಂದಿಷ್ಟು ಕ್ವೆಶನ್ಸ್ ಗಳನ್ನ 50 ಕ್ವೆಶನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ 100 ಅಂಕದ ಒಂದು ಪ್ರಶ್ನೆಗಳು, ಜೊತೆಗೆ ಇಂಗ್ಲಿಷ್ ಟೆಸ್ಟ್ ರಿಲೇಟೆಡ್ 50 ಪ್ರಶ್ನೆಗಳು 50 ಅಂಕಗಳು. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ ಏನಿದೆ ಅಲ್ಲ ಲೇಟೆಸ್ಟ್ ಆಗಿ ಅದ್ರ ಕುರಿತಾಗಿ 50 ಪ್ರಶ್ನೆಗಳು 50 ಅಂಕಗಳು. ಸೊ ಒಟ್ಟಾಗಿ ಕ್ವೆಶನ್ಸ್ ಗಳು 150 ಪ್ರಶ್ನೆಗಳನ್ನ ನಾವು ನೋಡಬಹುದು. 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದಕ್ಕೆ 2 ತಾಸುಗಳ ಒಂದು ಅವಧಿಯನ್ನ ನೀಡಿರ್ತಾರೆ. ಇನ್ನು ತಪ್ಪಾದಂತಹ ಒಂದು ಉತ್ತರಗಳಿಗೆ 0.25 ಏನಿದೆ ಅಲ್ಲ ಅದನ್ನ ಕಡಿತವನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಕೆನರಾ ಬ್ಯಾಂಕ್ ನಲ್ಲಿ ಕರೆದಕ್ಕಂತಹ ಒಂದು ಹುದ್ದೆ ಕುರಿತಾದಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂತೀನಿ. ಸೊ ನಿಮಗೆ ನೀವು ಅರ್ಹರಾಗಿದ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು, ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ಇದ್ರೆ ಫ್ರೆಂಡ್ಸ್ ಆಗಿರಬಹುದು ಅಥವಾ ರಿಲೇಟಿವ್ಸ್ ಆಗಿರಬಹುದು, ಯಾರಾದ್ರೂ ನಿಮ್ಗೆ ಗೊತ್ತಿರೋದಿದ್ರು ಕೂಡ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ.